ರೆಡಿಯಾ? ಓಕೆ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೆ ಶಿಕ್ಷಕ ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕ ವರ್ಗದವರೇ, ವಿದ್ಯಾರ್ಥಿಗಳೇ, ಈಗೇನು ನೀವು ಈ ಮೊದಲಿನ 2 ವಿಡಿಯೋಗಳಲ್ಲಿ ಒಂದು ಪ್ರಾರ್ಥನೆ ಮತ್ತು 10 ಕೌಂಟಿನ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ವೀಕ್ಷಣೆ ಮಾಡಿದ್ದೀರಾ. ಈಗ ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ದೀರ್ಘಾಯುಷ್ TV 19 ಹೆಚ್ಚು ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ತಿಳಿಯಪಡಿಸ್ತಾ ಇದೆ. ನೀವು ನೋಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ನಿಂತು ಮಾಡುವಂತಹ ಈ ಯೋಗಾಭ್ಯಾಸದ 12 ಕೌಂಟಿನ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ತಾವುಗಳು ಗಮನಿಸ್ತಾ ಹೋಗಿ. ಇಲ್ಲಿ ಒಂದಿದೆ, ನೀವೇನು 10 ಕೌಂಟಿನ ಸೂರ್ಯ ನಮಸ್ಕಾರ ಮಾಡುವಾಗ ಒಂದೇ ಜಾಗದಲ್ಲಿ ನಿಂತು ಸೂರ್ಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ 12 ಕೌಂಟಿನಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ತೀವಿ. ಸೂರ್ಯನ 12 ನಾಮಾವಳಿಗಳನ್ನು ಅಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಓಂ ಮಿತ್ರಾಯ ನಮಃ ಅದನ್ನು ನಾವು 12 ಕೌಂಟಿನ ಸೂರ್ಯ ನಮಸ್ಕಾರವನ್ನು ಮತ್ತೆ ಮಾಡ್ತಾ ಹೋಗ್ತೀವಿ. ಇಲ್ಲಿ 12 × 12 144 ಬಾರಿ ಆಗುತ್ತೆ. ಇದು ಹೊಸದಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರಿಗೆ ಸೂರ್ಯ ನಮಸ್ಕಾರದ ಹಂತದಲ್ಲಿ ಪ್ರಾರ್ಥನೆ ಮತ್ತು ಸೂರ್ಯನ ನಾಮಾವಳಿಗಳನ್ನು ಹೇಳಿದ ನಂತರ 12 ಸೂರ್ಯನ ನಮಸ್ಕಾರಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ತಾವುಗಳು ಈಗ ಗಮನಿಸಬೇಕು. ಪ್ರಾರ್ಥನೆ ಮತ್ತು ಸೂರ್ಯನ 12 ನಾಮಗಳನ್ನು ನೀವು ಮೊದಲನೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ. ಇಲ್ಲಿ ಜಸ್ಟ್ ನೀವು 12 ಕೌಂಟಿನ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನಿಸ್ತೀನಿ. ಇಲ್ಲಿ ಕೌಂಟ್ ನಂಬರ್ 5 ಮತ್ತು 9 ಶಶಾಂಕಾಸನವನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಸ್ಥಿತಿ ಮನಸ್ಸು ಕೇಂದ್ರೀಕರಣದಲ್ಲಿರಲಿ. ಇಲ್ಲಿ ಸೂರ್ಯನ ಪ್ರಾರ್ಥನೆ ಹೇಳೋಣ. 12 ಸೂರ್ಯನ ನಾಮಾವಳಿಗಳನ್ನು ನೀವು ಅಭ್ಯಾಸವನ್ನು ಮೊದಲೇ ನೋಡಿದ್ದೀರಿ. ಹಿರಣ್ಮಹೇನ ಪಾತ್ರೇಣ ಸಸ್ಯಶಾಪಿಹಿತಂ ಮುಖಂ ತತ್ವಂ ಪೋಷಣಂ ಅಪಾರಣಂ ಸತ್ಯಧರ್ಮಾಹಿ ದೃಷ್ಟಹೇ. ಈ ಸ್ಥಿತಿಯಲ್ಲಿರಬೇಕು. 12 ಸೂರ್ಯನ ನಾಮಾವಳಿಗಳನ್ನು ಮೊದಲು ನೀವೇನೆಲ್ಲ ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀರಿ. ಈಗ ಡೈರೆಕ್ಟ್ ಆಗಿ ಆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸಕ್ಕೆ ಹೋಗೋಣ. ಸ್ಥಿತಿ 1 ಊರ್ಧ್ವಾಸನ, 2 ಪಾದಹಸ್ತಾಸನ, 3 ಏಕಪಾದ ಪ್ರಣಿಪತಾಸನ, 4 ದ್ವಿಪಾದ, 5 ಸಾಷ್ಟಾಂಗ ಪ್ರಣಿಪತಾಸನ, 6 ಸಾಷ್ಟಾಂಗಾಸನ, 7 ಭುಜಂಗಾಸನ, 8 ಪರ್ವತಾಸನ ಅಥವಾ ಅಧೋಮುಖ ಶ್ವಾನಾಸನ, 9 ಅಗೇನ್ ಶಶಾಂಕಾಸನ. ಕೌಂಟ್ ನಂಬರ್ 5 ಮತ್ತು 9ರಲ್ಲಿ ಈ ರೀತಿ ವಿಶ್ರಾಂತ ಸ್ಥಿತಿ ಶಶಾಂಕಾಸನ. 10 ಬಲಗಾಲ ಮುಂದೆ ಇಟ್ಟು ದೇಹವನ್ನ ಎಡಗಾಲ ನೇರ ಚಾಚಿಕೊಂಡು ಕೈ ಹಸ್ತಗಳನ್ನು ನೇರ ನೋಡ್ತಾ ಬನ್ನಿ. 11 ಪಾದಹಸ್ತಾಸನ ಸ್ಥಿತಿ. 12 ಊರ್ಧ್ವಾಸನ. ಮತ್ತೆ ನಮಸ್ಕಾರ ಮುದ್ರೆಯಲ್ಲಿ ಈ ರೀತಿ ನಿಂತ್ಕೊಂಡು ಸೂರ್ಯಾಭಿಮುಖದಲ್ಲಿ ನಿಂತು ಸೂರ್ಯದೇವನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವೆಲ್ಲ ಕೂಡ ಅಭ್ಯಾಸ ಮಾಡುವಂಥ ಹಂತವನ್ನ ಮನೆಯಲ್ಲಿ ಇದನ್ನು ನೋಡ್ಕೊಂಡು ಕಲ್ತ್ಕೊಳ್ಳಿ. ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಯೋಗ ಶಿಕ್ಷಕರ ಲಭ್ಯತೆ ಇದ್ದಾಗ ಆ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಯೋಗಾಭ್ಯಾಸವನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಸೂರ್ಯ ನಮಸ್ಕಾರವನ್ನು ಈ ರೀತಿ
ಕ್ರಮಬದ್ಧದಲ್ಲಿ ಅಭ್ಯಾಸ ಮಾಡ್ತಾ ಹೋದರೆ ನೀವು 10 ಮತ್ತು 12 ಕೌಂಟಿನಲ್ಲಿ ಯಾವುದಾದ್ರೂ ಒಂದು ಅಥವಾ ಒಂದು ದಿವಸದಲ್ಲಿ ಅದನ್ನು ಕೂಡ 5 ರೌಂಡ್ನಲ್ಲಿ ಅಭ್ಯಾಸವನ್ನ ಈ ರೀತಿಯಲ್ಲಿ ಕೂಡ ಅಭ್ಯಾಸ ಮಾಡ್ತಾ ಹೋಗಬಹುದಾಗಿರುತ್ತದೆ. ಮತ್ತೊಮ್ಮೆ ಗಮನಿಸಿ, ನೇರವಾಗಿ 12 ಕೌಂಟಿನ ಸೂರ್ಯ ನಮಸ್ಕಾರ ಪ್ರದರ್ಶನಗೊಳ್ತಾ ಇದೆ. ಸ್ಥಿತಿ ನಮಸ್ಕಾರ ಮುದ್ರೆ. 1 2 3 4 5 6 7 8 9 10 11 12 ನಮಸ್ಕಾರಾಸನ ಮುದ್ರಾ. ವಿಶ್ರಾಂತಿ. ನೋಡಿ, ಈ ಸ್ಥಿತಿಯಲ್ಲಿ ನೀವು ನಿತ್ಯ ನಿರಂತರವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗೋದ್ರಿಂದ ಸೂರ್ಯ ನಮಸ್ಕಾರ ಇದರಲ್ಲಿ ನಮಸ್ಕಾರಾಸನ ಸ್ಥಿತಿಯಿಂದ ಬಂದು ಊರ್ಧ್ವಾಸನ ಬರುತ್ತೆ, ಅರ್ಧಕ್ಕೆ ಬಾಗ್ತಿರೋದಕ್ಕೆ ಅರ್ಧ ಚಕ್ರಾಸನ ಅಂತ ಕರೀತೇವೆ. ಪಾದ ಹಸ್ತಾಸನ ಬರುತ್ತೆ, ನಿಧಾನವಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗ್ತೇವೆ, ಪಾದ ಹಸ್ತಾಸನ ಕೂಡ ಬರುತ್ತೆ. ನಂಬರ್ 3 ಏಕಪಾದ ಪಣಿಪತಾಸನ ಬರುತ್ತೆ, ಇದು ಕೂಡ ಒಂದು ಆಸನ. ನಂಬರ್ 4 ದ್ವಿಪಾದ, ಜಸ್ಟ್ ಲೈಕ್ ಬ್ರಿಡ್ಜ್ ಅವರ್ ಬಾಡಿ ಪೋಸ್ಚರ್, ಅಂದ್ರೆ ಅಂಗೈ ಊರಿರ್ತೀವಿ, ಕಾಲ್ಗಳನ್ನ ಹಿಂದೆ ಬೆಂಡ್ ಮಾಡ್ತಾ ಜಸ್ಟ್ ಲೈಕ್ ಬ್ರಿಡ್ಜ್ ಅವರ್ ಬಾಡಿ ಪೋಸ್ಚರ್. ನಂಬರ್ 5 ಶಶಂಕ ಮೊಲ, ಟೇಕ್ ರೆಸ್ಟ್, ನಿಧಾನವಾಗಿ ಮಂಡೆಯನ್ನು ಬೆಂಡ್ ಮಾಡ್ತಾ ಹಣೆಯನ್ನು ಭೂಮಿಗೆ ಮುಟ್ಟಿಸಿ ಸಾವಕಾಶವಾಗಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಮಾಡ್ತಕ್ಕಂತಹ ಸ್ಥಿತಿ ಈ ಒಂದು ಶಶಂಕಾಸನದಲ್ಲಿ ಬರುತ್ತೆ. 6 ಕೌಂಟ್ ನಂಬರ್ 6 ಸಾಷ್ಟಾಂಗ ಪ್ರಣಿಪತಾಸನ, ಹಸ್ತ ಅಂಗಗಳು ಭೂಮಿಗೆ ತಾಗಿರ್ತವೆ. 7 ಕೊಬ್ರಾ ಪೋಸ್ಚರ್, ಭುಜಂಗ, ಎಡೆ ಎತ್ತಿದ ಆವಿನ ರೀತಿಯಲ್ಲಿ. 8 ಪರ್ವತಾಸನ, ಜಸ್ಟ್ ಲೈಕ್ ಹಿಲ್ಸ್ ಬಾಡಿ ಪೋಸ್ಚರ್ ಅಥವಾ ಅಧೋಮುಖ ಶ್ವಾನಾಸನ, ಹಿಂಡೆಯನ್ನ ಊರಿರ್ಬೇಕು. ಈ ಒಳಭಾಗದಲ್ಲಿ ಕತ್ತು ಹೋದಾಗ ಗದ್ದ ಎದೆಗೆ ತಾಗುವಂತಿರಬೇಕು. 9 ಅಗೇನ್ ಶಶಂಕ, ವಿಶ್ರಾಂತ ಸ್ಥಿತಿ. ಸಾಮಾನ್ಯ ಸ್ಥಿತಿ ಉಸಿರಾಟ, ದಣಿದಂತಹ ದೇಹಕ್ಕೆ ವಿಶ್ರಾಂತಿ. 9 ಈಗ ಕೌಂಟ್ ನಂಬರ್ 10 ಏಕಪಾದ ಪಣಿಪತಾಸನ. 11 ಪಾದ ಹಸ್ತಾಸನ ಸ್ಥಿತಿ. 12 ಊರ್ಧ್ವಾಸನ. Okay, first position. Start. ಹೀಗೆ ಸೂರ್ಯ ನಮಸ್ಕಾರದಲ್ಲಿ 10 ಕೌಂಟು, 12 ಕೌಂಟು, 14 ಕೌಂಟು, ಈ ಪ್ರಕಾರದ ಸೂರ್ಯ ನಮಸ್ಕಾರವನ್ನು ನಿತ್ಯ ನಿರಂತರವಾಗಿ
ಯೋಗ ತರಬೇತಿ ನಡೀತಕ್ಕಂಥ ತರಬೇತಿ ಶಿಬಿರಗಳಲ್ಲಿ, ಯೋಗದ ಒಂದು ತರಬೇತಿ ಕೊಡ್ತಕ್ಕಂಥ ತರಬೇತಿ ಕೇಂದ್ರಗಳಲ್ಲಿ ಹಂತ ಹಂತವಾಗಿ ಅವರು ಅಲ್ಲಿ ತರಬೇತಿಯ ಸನ್ನಿವೇಶಕ್ಕೆ ತಕ್ಕಂತೆ ನಿರಂತರವಾಗಿ 4 ರಿಂದ 5, 6 ರೌಂಡ್ಗಳ ಕಾಲ 10 ಕೌಂಟಿನ ಸೂರ್ಯ ನಮಸ್ಕಾರವನ್ನು ರಿಪೀಟ್ ಮಾಡಿಸ್ತಾ ಹೋಗ್ತಾರೆ. ಅದಾದ ನಂತರದಲ್ಲಿ 12 ಕೌಂಟಿನ ಸೂರ್ಯ ನಮಸ್ಕಾರವನ್ನು 12 ಪ್ರಕಾರದ ಸೂರ್ಯನ ನಾಮಾವಳಿಗಳನ್ನು ಹೇಳ್ತಾ ಒಂದೊಂದು ಸೂರ್ಯನ ನಾಮಾವಳಿಗೆ 12 ರೀತಿಯಾದಂಥ ಆಸನಗಳ ಭಂಗಿಯನ್ನು ಹೋಲ್ತಾ ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡಲಾಗ್ತದೆ. ಹಾಗೆಯೇ ನೇರವಾಗಿ 10 ಕೌಂಟಿನ ಸೂರ್ಯ ನಮಸ್ಕಾರಗಳನ್ನು ನಿರಂತರವಾಗಿ ಕೂಡ ಅಭ್ಯಾಸ ಮಾಡಲಾಗ್ತದೆ. ಅದು 6 ರೌಂಡ್ ಅಂದರೆ 60 ಆಸನಗಳ ಭಂಗಿಯ ಸ್ಥಿತಿ ನಮಗೆ ಬರ್ತಾ ಹೋಗ್ತದೆ. ಹೀಗೆ ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹೆಚ್ಚಾಗೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ದೇಶದ 30 ರಾಜ್ಯಗಳಲ್ಲಿ ಹಾಗೆಯೇ ನಮ್ಮ ರಾಜ್ಯದಲ್ಲಿ ಕೂಡ ಸಂಪೂರ್ಣವಾಗಿ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕಡ್ಡಾಯವಾಗಿ ಸ್ವಾಮಿ ವಿವೇಕಾನಂದರ ಕನಸಿನಂತೆ ಸದೃಢ ಭಾರತ ಮಾಡಬೇಕು. ಆ ಸದೃಢ ಭಾರತದ ಬೆಳವಣಿಗೆ ಆಗಬೇಕಾದ್ರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬಂತೆ ಎಲ್ಲ ನಮ್ಮ ದೇಶದ ಭಾವಿ ಪ್ರಜೆಗಳಾದಂಥ ಯುವಕರು ಈ ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡ್ತಾ ಈ ಯೋಗ ಕ್ರಿಯೆಯನ್ನು ಕಲಿತುಕೊಳ್ತಾ ತಾವು ಮಾನಸಿಕ ಅಚಂಚಲತೆಯನ್ನು ದೂರ ಮಾಡಿ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮನಃಶಾಂತಿಯನ್ನು, ಚಂಚಲಯುಕ್ತವಾದಂಥ ಮನಸ್ಸನ್ನು ದೂರ ಮಾಡಿ ಪ್ರಶಾಂತವಾಗಿ ಇರತಕ್ಕಂಥ ಮನಸ್ಥಿತಿಯೊಂದಿಗೆ ಜ್ಞಾಪಕ ಶಕ್ತಿಯನ್ನು ಪಡೆದು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು. ಅವರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ಭಾಳ ಗಟ್ಟಿಗೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಸೂರ್ಯ ನಮಸ್ಕಾರ ಅಭ್ಯಾಸಗಳನ್ನು ಈಗ ಮಕ್ಕಳಿಗೆ ತಿಳಿಪಡಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡಿ ಸದೃಢ ಮನಸ್ಸಿದ್ದಲ್ಲಿ ಸದೃಢ ದೇಹವ ಅಂತ ಹೇಳ್ತಾ ಸದೃಢ ಭಾರತ ಕಟ್ಟಲಿಕ್ಕೆ ಫಿಟ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟನ್ನು ನಮ್ಮ ದೇಶದ ಪ್ರಧಾನಿಯವರು ಮೋದಿಜಿಯವರು ಏನು ಕೊಟ್ಟರೋ ಅಲ್ಲಿಂದ ಈ ಯೋಗ, ಖೇಲೋ ಇಂಡಿಯಾ ಈ ಅನೇಕ ಕಾರ್ಯಕ್ರಮದಡಿ ಯೋಗವು ಕೂಡ ಒಂದು ಕ್ರೀಡೆಯಾಗಿ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಅದೀಗ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಥರದಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಶಾಲಾ ಹಂತದಲ್ಲಿ ಮತ್ತು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಕೂಡ ಎಲ್ಲ ಕ್ರೀಡೆಗಳಿದ್ದಂತೆ ಈ ಯೋಗ ಕೂಡ ಒಂದು ಕ್ರೀಡೆ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಡಾಕ್ಟರ್ ನಿರಂಜನ್ ಮೂರ್ತಿಜಿಯವರು ಬೆಂಗಳೂರಿನ ನಮ್ಮ ಏನು ಯೋಗ ಫೆಡರೇಷನ್ ಇದೆ ಆ ಯೋಗ ಸ್ಪೋರ್ಟ್ಸಿನ ಫೆಡರೇಷನ್ನ ಉಪಾಧ್ಯಕ್ಷರು ಅವರು ಕೂಡ ಮಾಹಿತಿ ಕೊಟ್ಟಿರ್ತಾರೆ. ಹೀಗಾಗಿ ನಾವೆಲ್ಲ ಯೋಗವನ್ನು ಅಭ್ಯಾಸ ಮಾಡ್ತಾ ಯೋಗಯುಕ್ತ ಜೀವನ, ರೋಗದಿಂದ ಮುಕ್ತ ಜೀವನ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆರೋಗ್ಯವನ್ನು ಆ ಭಗವಂತ ಕೊಡಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ, ಸೂರ್ಯ ನಮಸ್ಕಾರದ ಎಲ್ಲ ಮಾಹಿತಿಯನ್ನು ಮಕ್ಕಳಿಗಾಗಿ ನಾನು ವೈಯಕ್ತಿಕ ಆಸಕ್ತಿ ವಹಿಸಿ ಈ ಯೂಟ್ಯೂಬ್ ಚಾನಲ್ ಮೂಲಕ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಹಕಾರಕ್ಕಾಗಿ ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಮತ್ತೊಮ್ಮೆ ಮುಗುದೊಮ್ಮೆ ಈ ಎಲ್ಲ ನಮ್ಮ TV ವೀಕ್ಷಣಾ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಚ್ಚಿನ ಆರೋಗ್ಯದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪಥಾಂಜಲಿ.